ಕೆಲಸ ಇತ್ತಂತ ಹೇಳ್ದ ಮಾರ್ರೆ. ಇಲ್ಲಿ ಬಂದ್ರೆ ಅಂಗಡಿ ಕೆಲಸ ಮಾಡ್ಕ, ಮನೆ ಕೆಲಸ ಮಾಡ್ಕ, ಈಗ ಕುರ್ಚಿ ಹೊತ್ಕೋಬಹುದು ಮಾಡ್ಕ. ಇವ ಎಂತ ಕೊಂಜುಸೇನು. ನಿಮ್ಮ ಫಂಕ್ಷನ್ ಹೇಳ ಹೇಳಿದ್ದೆ ನಾಡ್ದಲ್ಲ ಸಾಮಾನು ಊಟ ರಾತ್ರಿ 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 ಊಟ ಸಾಮಾನ ಇಲ್ಲಿ ಬಾ ಮಾರ. ನಾನೀಗ ಹ್ಯಾಂಗೆ ಕೆಳಗಿಳುದಿಲ್ಲ ಇಡೀನಿ ಮಾರ್ರೆ. ದಾರಿ ನಿಮ್ಗೆ ಹೇಳದ್ದಲ್ದೆ ಕೈ ಕೊಡ್ ಮಾತಾಡಿ. ನಾನು ಸಾಯಂಕಾಲ ಹೊತ್ತಿಗೆ ಈ ಬಯಲು ಬದಿ ಬಂದು ಕೂಕೊಂಬುದೆ ಗಾಳಿ ತಗೊಂಬ ಲೈಕ್ ಆತ್ ಕೈ ಕೊಡ್ ಮಾರೆ. ಮುಂದೆ ಮುಂದೆ ಹಾಕಂಬುದ ಅಲ್ಲಿ ಮರ್ದಾಡಿ ಬೆಚ್ಚ ದಿನ ರಾತ್ರಿ ಬೈಲ್ ಹತ್ರ ಕುರ್ಚಿ ಇಟ್ಕೋಬಹುದು. ಅಕ್ಕ ನಿಮ್ ರಾತ್ರಿ ಸಾಮಾನು ಒಟ್ಟುಕಲ್ಲ, ಸಾಮಾನೆಲ್ಲ ಒಟ್ಟು ಹಾಕಲ್ದೆ ಹಾಕುವ ಹಾಕುವ. ಅಲ್ಲಿ ಎಲ್ಲಿ ಬಿಸ್ಲಾಗ ಇಡ್ತ ಮಾರ ಮಾರ ಕುರ್ಚಿ ತಗೊಂಡೆ. ಅಕ್ಕ 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 ವೆಜ್ ನಾನ್ ವೆಜ್ಜ ಎಲ್ಲ ಮೇಲ್ ಹಾತಿ ಮಾರಯ್ಯ, ಕೆಳಗೆ ಬಾ ಮಾರ. ಇಲ್ಲಿಡು ಮಾರ. ನಮ್ಮ ಕೆಲ್ಸಕ್ಕೆ ಜನ ಸಿಕ್ಕುದಿಲ್ಲ ಮಾರ. ಎಂತ ಮಾಡುದು, ಬೊಯ್ಯುವಂಗಿಲ್ಲ. ಈ ಕಷ್ಟ ಬೈದು ನಾಳಿನ ಕೆಲ್ಸಕ್ಕೆ ಬರ್ತಲಿ. ನಿಮ್ಗೆ ಹೇಳದಲ್ದೆ ನಮ್ಮ ಅಂಗಡಿ ಕೆಲಸ ಮಾಡುವ ಒಬ್ರು. ಅಕ್ಕ ಅಕ್ಕ ಒಟ್ಟು ಸಾಮಾನು ಹಾಕತ್ತ. ನೀವು ಎಂತ ಗೊತ್ತಾ, ಟೆಂಪ ಒಂದು ಕಳ್ಸಿ ಕೊಡಿ ಮಾರ. ಅಕ್ಕ 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 ಕೊಟ್ಟಿ ಬರೋ ವಾಟ್ಸಪ್ ಮಾಡಿ. ತೆಂಕಾಯಿ ಬಿದ್ದ ಸಾಯ್ಲಿ. ಅಲ್ಲ ಅಕ್ಕ ಅಕ್ಕ ನೀವಂತ ರತ್ನಗಳ ಟೆಂಪ ಕಳ್ಸಿ ಕೊಡಿ ಮಾರ್ರೆ. ಅವರು ಭಾರಿ ಒಳ್ಳೆ ಲೋಡ್ ಅನ್ಲೋಡ್ ಎಲ್ಲ ಒಳ್ಳೆ ಮಾಡ್ತಾರೆ. ಹೌದು ಅಕ್ಕ ಕೊಟ್ಟಿಲ್ಲ ಕರೆಕ್ಟ್ ಬೇಗ ವಾಟ್ಸಪ್ ಮಾಡಿ ಮಾತ್ರ. ಗಾಡಿಗೆ ನಮ್ಗೆ ಕಷ್ಟ ಆಯ್ತು ಮಾರ. ಯಾವ ನಮ್ಮನೆ ಕುರ್ಚಿಟ್ಟದು ಮಾರ ನೀನು ಒಂದ ಅವ್ರೆ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದು ಮಾರ. ಸೊಂಟಗಿಂತ ಮುರಿದು ಹೋಯ್ತು ಮಾರ. ಎಂತ ಹತ್ಮಾತಿದೆ ಒಂದು ಕುರ್ಚಿ ಹಿಡ್ಕೊ ಬರ್ತಿಲ್ಲ ಮಾರ. ಅಲ್ದೆ ಅದು ಏರ್ ಬೇರೆ ಹೇಳದ್ ಕೆಲಸ ಮಾಡು ಇಲ್ಲ ಬೈದು ನಾಳಿನ ಕೆಲ್ಸಕ್ಕೆ ಬರ್ತಿಲ್ಲ. ಭಾರಿ ಕಷ್ಟ ಆಯ್ತು ಮಾರ. ನಮ್ಮ ಅಲ್ಲ ನಮ್ಮ ಅಪ್ಪನ ಕಾಲದಂಗೆ ಎಲ್ಲ ಕೊಂಡಿದ್ಯಾ. ಎಷ್ಟು ನಮ್ಮ ಅಂಗಡಿಯಾಗ ಒಂದು 4 ಜನ ಕೆಲ್ಸಕ್ಕೆ ಬರ್ತಿದ್ರು. ಈಗ ಇವತ್ತು ಬಂದು ನಾಳೆ ಬರ್ತಿಲ್ಲ. ಅದೆಲ್ಲ ಇರಲಿ. ಹೋಗ್ ಒಂದು ದೊಡ್ಡ ಸಾಮಾನು ಪಟ್ಟಿದ್ದೀವಿ ಈಗ ಕೊಟ್ಟಿತ್ತು. ಮತ್ತೆ ವಾಟ್ಸಪ್ ಮಾಡ್ತೆ ಮೊಬೈಲಿಗೆ. ಇದೊಂದು ಇದು ಫುಲ್ ಸಾಮಾನು ತೆಗಿ ಇವತ್ತು. ಸಾಮಾನು ಜಾಸ್ತಿ ಇದೆ. ಜಾಸ್ತಿ ಇದೆ. ನಿಮ್ಮ ಅಪ್ಪನ ಕಾಲದಂಗೆ 4 ಪಟ್ಟಿ ಸಾಮಾನು ತೆಗಿತೀರಿ ಗೊತ್ತಾ ಏನ. ನೀವು ಇದಕ್ಕೆ ಒಂದು ಸಾಮಾನು ಕಟ್ಟಿ ಕೂಡ ಜಾಸ್ತಿ ಇಲ್ಲ. ಇದ್ರಂಗ ಪೂರ ಸಾಮಾನು ಸೇರಿ ಇಡ್ಕಕ 8 ಗಂಟೆ ರಾತ್ರಿ 10 ಗಂಟೆ ಬತ್ತ ಪೂರ ಲೋಡ್ ಮಾಡೋಕಿತ್ತು. ಈಗಣಿ ಕಾಣ ಎಂತ ಒಳ್ಳೆ ಗಾಳಿ ಅಲ್ಲ ಕಾಣ. ಸಾಯಂಕಾಲ ಹೊತ್ತಿಗೆ ಇಲ್ಲಿ ಗಾಳಿ ಎಲ್ಲ ಕೂಕೊಂಡು ಆ AC ಫ್ಯಾನ್ ಎಲ್ಲ ಎಂತಕ್ ಮಾರ. ಇಲ್ಲಿ ಗಾಳಿ ತಕೊಂಡು ಒಂದು ಫೋನ್ಗಿನ ಪಟ್ಟಿ ಮಾಡ್ಕೊಂಡ್ರೆ ಎಂತ ಲೈಕ್ ಆತ್ ಕಾಣ. ಖುಷಿ ಆತ್ ಯಬ್ಬ. ಎಂತ ಲೈಕ್ ಆತ್ತಲ್ದೆ ಅಯ್ಯಬ್ಬ. ಹೆಂಗೆ ನಮ್ಮ ಸೌಕ ಬಿರೋದು ಇವತ್ತು ನಾನೇ ಬೇಕಂತ ಬೀಳ್ಸಿದ್ದೆ. ಇಲ್ಲಿ ಬಂದಂತ ನ್ಯಾಚುರ್ ಗಾಳಿ ಅಂಬ್ರೆ. ಅಲ್ಲ ಅಂಗಡಿಯಂಗೆ AC ಇತ್ತು, ಫ್ಯಾನ್ ಇತ್ತು. ಅದು ಬಿಡ್ಕೊಂಡು ಇಲ್ಲಿ ಬಾಪುದ ಕರೆಂಟ್ ಬಿಲ್ ಜಾಸ್ತಿ ಅಂತ ಹೇಳಿ ಇಲ್ಲಿ ಬಂದು ನ್ಯಾಚುರಲ್ ಗಾಳಿ ತಗೊಂಬಂದ್ರೆ ಅದು ಒಂದು ಫ್ಯಾನ್ ಇಟ್ಟಿದ್ದ ಗೋಡನಂಗೆ ತುದೇಂಗೆ ಇಟ್ಟಿದ್ದ. ಅದು ಎಂತ ತಿರುಗತ್ತು ಆದ್ರೆ ಗಾಳಿ ಬತ್ತಿಲ್ಲ ಅಂತೆಲ್ಲ 1 ನಂಬ್ರಂಗೆ ಹಿಡಿದು 1 ನಂಬ್ರಿಗಿಂತ ಮೇಲೆ ಹೊತ್ತಿಲ್ಲ. ಬರೀ ಕೊಂಜೂಸ್ ಮಾಡುದು. ಇವಾಗ ಕೊಂಜೂಸ್ ಪ್ರಾಣಿ ಅಂದ್ರೆ ಅಷ್ಟು ಇಷ್ಟ ಅಲ್ಲ. ಅಕ್ಕ 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 8 ಗಂಟೆಗೆ ಬರುತ್ತೆ ನಿಮ್ಮ ಸಾಮಾನು. ಅಕ್ಕ ಅಕ್ಕ ನಾನು ಪಟ್ಟಿ ಕೊಟ್ಟಿದ್ದೆ ಸಾಮಾನು ಕೊಡೋಕೆ ಎಷ್ಟು ಹೊತ್ತು. ಅಕ್ಕ ಅಕ್ಕ ಆಯ್ತಾಯ್ತೆ ಅಕ್ಕ 8 ಗಂಟೆ ಒಳಗೆ ಕಳಿಸಿ ಕೊಡ್ತೆ. ಬೇಗ ಹೋ ಮಾರ. ಸಾಮಾನು ತೆಗಿ ಮಾರ ಅಲ್ಲಿ ಹೋಯ್ಕೊಂಡೆ. ಅವ ಹಗೂರ ಪಟ್ಟಿ ಕಾಂತೆ ಕಾಂತಿದ್ದ ಕಣ್. ಅದು ಕಸ್ಟಮರ್ ಫೋನ್ ಬರ್ತಿತ್ತು ಮೇಲೆ ಬೇಗ 8 ಗಂಟೆ ಗಾಡಿ ಬರ್ತಲ್ಲ. ಒಂದು ಜನ ಇಪ್ಪುದು ಎಂತ ಮಾಡೋದು ಮಾರ. ಒಂದು ಜನ ಬರ್ತಿಲ್ಲ ಎಂತ ಇಲ್ಲ. ಮತ್ತೊಬ್ಬ ಬರ್ಕೀತಪ್ಪ ಅವ ಮನೆ ಒಕ್ಕಲು ಅಂತ ಹೇಳ್ಕೊಂಡು ಇನ್ನೂ ಬರ್ಲಪ್ಪ. ಎತ್ತು ಹೋಯ್ದನ್ ಗೊತ್ತಿಲ್ಲ. ಇನ್ನು ಮನೆ ಒಕ್ಕಲಾಗಿ ಮದಿ ಮಾಡ್ಕೊಂಡು ಮದಿ ಯಾರ ಮೇಲೆ ಬರ್ತೇನೆ ಅನ್ಕೊಂಡ್ರೆ. ಎಂತ ತಂಪು ವೆದರ್ ಕಣ್. ಈ ವೆದರ್ ಮುಂದೆ ಆ ಫ್ಯಾನ್ AC ಎಲ್ಲ ಬೇಕಾ. ಸುಮ್ಮನೆ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಈಗ ಒಂದು ಫೋನ್ ಬಂತ. ಹಲೋ ಯಾರು. ಜಯಂತಣ್ಣನ. ಎಂತ ಹೇಳಿ. ಮಗನಿ ಮದಿಯಾ. ಹೌದಾ ದೊಡ್ಡ ಮಗನಿಗ. ಇಲ್ಲ ಒಳ್ಳೇದು ಭಾರಿ ಒಳ್ಳೇದು ಕೆಲಸ ಹೇಳಿ ಹೇಗಳೆ. 21 ಮೇಗಲ್ಲ. ಓಕೆ ಆಯ್ತಾಯ್ತು. ಎಂತ ಬೆಳಿಗ್ಗೆ ಎಂಗೇಜ್ಮೆಂಟ್. ಆಯ್ತಾಯ್ತು. ಮಧ್ಯಾಹ್ನ ಮದಿ, ರಾತ್ರಿ ಸಾಮಾನು ಉಂಟು. ಆಯ್ತಾಯ್ತಾ ಏನ್ ತೊಂದ್ರೆ ಮಾಡ್ಬೇಡಿ. ನೀವು ಒಂದು ಫೋನ್ ಮಾಡಿದ್ರೆ ಆಯ್ತಲ್ಲ. ನಿಮಗೆ ಎಲ್ಲ ವ್ಯವಸ್ಥೆ ನಾನು ಮಾಡೋದು. ಬೇಕಾ ಸಾಮಾನು ಗೀಮಾನು ಎಲ್ಲ ಬತ್ತು. ನೀವು ಒಂದು ಫೋನ್ ಒಂದು ವಾಟ್ಸಪ್ ಮಾಡಿ ಸಾಕು. 20ನೇ ತಾರೀಕಿಗೆ ಕಾಣಿ. ಯಾವ ಹಾಲ್ ಯಾವ ಟೈಮ್ ಎಲ್ಲ ಹೇಳಿ ಸಾಕು. ಎಲ್ಲ ನಾವು ಕಣ್ಕೊಳುತ್ತೆ. ಏನು ತೊಂದರೆ ಮಾಡಬೇಡಿ. ನೀವು ಚಿನ್ನ ತಪ್ಪು ಅನ್ಕೊಳ್ಳಿ ಮಗನಿಗೆ ಅಷ್ಟೇ, ಮತ್ತೆಂತ ಬೇಡ. ಆಯ್ತಾಯ್ತು. ಎಂತ ಮಾಡುದು. ಆರ್ಡ್ರ್ ಮೇಲೆ ಆರ್ಡ್ರ್ ಬರ್ತೈತೆ. ಆದ್ರೆ ನಮ್ಮ ಅಂಗಡಿಗೆ ಸಾಮಾನು ತೆಗೋ ಜನವೇ ಇಲ್ಲ ಮಾರ್ರೆ. ಒಬ್ಬ ನಮ್ಮ ಕೆಲಸ ಒಬ್ಬ ಮನೆ ಒಕ್ಕಲು ಅಂದಳಿ 3 ದಿನ ರಜೆ ಕೇಳಿ ಹೋದವ
30 ದಿನಾರು ಇನ್ನೂ ಪತ್ತಿಲ್ಲ ಮಾರ್ರೆ. ಎಂತ ಮಾಡೋದು? ಫೋನ್ ಮಾಡ್ರೆ ಫೋನ್ ಸ್ವಿಚ್ ಆಫೇ ಇತ್ತಪ್ಪ. ಏನು ಚಾರ್ಜ್ ಇಲ್ಲಿ ಬೇಕಾ ಸ್ವಿಚ್ ಆಫ್ ಮಾಡಿದ ಗೊತ್ತಿಲ್ಲ. ಹಾ ಇವತ್ತು ಬಂದ್ಯಾ ಮಾರಾಯ? ಹಾ 3 ದಿನ ರಜೆ ಕೇಳಿ ಹೋದವ. ಎಂತ ಮನಿ ಮಕ್ಳು ಅಂತ ಹೇಳಿ ಮದಿ ಮಾಡ್ಕೊಂಡು ಮದಿಯಾಯಿಪುರ ಬಂದಿ ಅಂತ ಮಾರ. ವಾಪಸ್ ಅಂತ ಹೇಳಿ ಮಾಡುವಷ್ಟು ಕೆಲಸ ಇತ್ತು ಮಾರ. ಅಂತ ಮನೆಗೂ ಗಮ್ಮತ್ತ. ಮತ್ತೆ ಕರೆಕ್ಟ್ ಆಗಿ ಸಾಮಾನೆಲ್ಲ ಕರೆಕ್ಟ್ ಆಗಿದೆಯಾ? ಸಾಮಾನ್ಯ ಎಂತ ಮಾರೆ ನೀವು ನಮ್ಮ ಅಂಗಡಿ ಅಂತ ಹೇಳಿದ್ರೆ ನಮ್ಗೆ ಮೋಸ ಮಾಡುದ ನೀವು. ಎಂತ ಬಾರಿ ಕಡಿಮೆ ಕೊಡ್ಲಿ ನಾನು ನಿಮ್ಗೆ ಸಾಮಾನೆಲ್ಲ? ಕಡಿಮೆ ಅಂದ್ರೆ ಎಲ್ಲದು ಕಡಿಮೆಯಾ? ಎಂತ ಕಡಿಮೆ? ಇದು 10 kg ಬೆಲ್ಲ ಕೊಟ್ರು 9 kg ಬೆಲ್ಲ. ಎಂತ ಅದು ಬಟ್ರೆ ಬೈತಿದ್ರು ಮಾರೆ. ಎಂತ ನೀ ಅಂಗಡಿ ನಮ್ಮ ಅಂಗಡಿ ಸಾಮಾನು ಅಂತ ಹೇಳ್ತೀಯಾ? ಹೌದು. ಅಯ್ಯೋ ಮಾರಯ್ಯ, ಅದಲ್ಲ ಸುಮ್ಮನೆ ಹೇಕ ಈಗ ಪಟ್ಟಿ ತಗೋ ಸಾಮಾನು ತಗೋ ಕೈಲಿ. ಕಡಿಮೆ ಯಾರು ಕಡಿ ಬಂದು ತಗೊಂಡೇಕಿತ್ತಲ್ಲ ಮಾರಯ್ಯ. ಎಷ್ಟು ದೂರ ಇರ್ತದ ಅಂತ ಎಲ್ಲದು ಬತ್ತೆ ಕಂದ ನಿಮ್ಮ ಅಂಗಡಿ ಅನ್ಕೊಂಡ ಎಲ್ಲ ಕಡೆಗೆ ಕಡಿಮೆ ಎಲ್ಲದು ಕಡಿಮೆ ಯಾರು ಕೂಡ ಪಟ್ಟ ಒಂದು ಫೋನ್ ಮಾಡ್ರೆ ನಾನು ರತ್ನಾಕರಣ ಟೆಂಪ್ ನಮ್ ಪಟ್ಟ ಸಾಮಾನು ಕಳ್ಸಿ ಕೊಡಲಿಲ್ಲ ಇತ್ತ ಮಾರ. ಪಟ್ಟ ಪೂರ ಕಡಿಮೆ ಆಗ್ಬೋದು. ಹೇಳಿದೆ ನಮ್ಮ ಅಂಗಡಿ ಸಾಮಾನು ಹೇಳ್ದೆ ನೀನು ಹೇಳಕ್ ಆಗ ಹಿಡಿತು ಮಾರ. ಅದು ಬಿಡು ಕಡಿ ಎಂತ ಮಾಡ್ದಾಗ ಸಾಮಾನ್ಯ ಕಡೆಗೆ ಹೆಬ್ಬರ ಅಂಗಡಿ ಹೋಯ್ತಾಕ ಬಂದು ಮಾರ. ಹೌದಾ? ಸರಿ ಕೊಡ್ತೀನಿ ಮಾರ. ನಮ್ಮ ಅಂಗಡಿ ವಿಷಯ ಇಲ್ಲ ಹೊರಗೆ ಹೇಳಕ್ ಆಗ ಮನಗೆ ಹೇಳದಲ್ಲ ಮಾರ. ನಿಂಗೆ ಹಾಪಾತಿಲ್ಲ ನೀ ಕಡಿಮೆ ಯಾರ ನೀನೇ ಸಾಮಾನು ಕಟ್ಟಿ ಕೊಟ್ಟು ಪಟ್ಟಿ ತಗೊಂಡು ತಗೊಂಡ್ ಇಲ್ಲ ಮಾರ. ಹೌದು ಬಿಡು. ಈಗ ಇದೊಂದು ಪಟ್ಟ ಸಾಮಾನು ತೆಗಿಯಕ ಸಣ್ಣ ಪಟ್ಟಿ ಬೇಗ ಸಾಮಾನು ತೆಗಿ. ಮತ್ತೆ ಈ ರಜೆ ಗೀಜಿ ಇನ್ನು ನಾನು ನಿಂಗೆ ರಜೆ ಕೊಡು ಇಲ್ಲ. ಇನ್ನು ಆರ್ಡರ್ ಮೇಲೆ ಆರ್ಡರ್ ಬರ್ತಾ ಇತ್ತು. ಇನ್ನು ರಜೆ ಕೊಡೋಕೆ ಆಗ್ತಿಲ್ಲ. ಬೇಗ ಅಲ್ಲ ಅವ ಅಲ್ಲಿ ಇದ್ದವ ಅಕ್ಕ ಮಹೇಶ ಒಳಗಿದ್ದ. ನೀ ಪಟ್ಟ ಹೋಯ್ಕೊಂಡು ಸಾಮಾನು ತಕೊಂಡ್ ಬಾಕ. ಹೋಗ ಬೇಗ. ಎಂತ ಮಾಡೋದು ಮಾರ. 30 ದಿನ ಆದ್ಮೇಲೆ ಬಂದ್ರು ಕೂಡ ಈಗ ಬೊಯ್ಯುವಂಗಿಲ್ಲ. ಇವ ಪುಣ್ಯಾತ್ಮ ಮಾರ ನಮ್ಮ ಅಂಗಡಿ ಸಾಮಾನು ತಕೊಂಡ ಮನೆ ಹೋಗ್ಲು ಮಾಡ್ಕೊಂಡು ಬಟ್ರತ ಪೂರ ಹೇಳಿ ನಮ್ದು ಕಡಿಮೆ ಸಾಮಾನು. ಇನ್ನು ನಾಳಿಂದ ಗಿರಾಕಿಲ್ಲ ತೊಪ್ಪಿ ಹತ್ತ ಅಂತದ. ಈಗ ಕತಿ ಗ್ವಾನ್ ಆಯ್ತು ಈಗ. ಇರ್ಲಿ ಮಾತಾಡ್ಬೋದು ಮತ್ತೆ. ಹಲೋ ಎಂತ ವೈಕುಂಠವಾ? ವೈಕುಂಠ ನಾವು ಸಾಮಾನು ಹಾಕತ್ತೆ ಅಕ್ಕ. ಎಲ್ಲಿ ಹಾಲು ಎಲ್ಲಿ ಹೇಳಿ ಅಕ್ಕ. ಆಯ್ತಾಯ್ತು ವಾಟ್ಸಪ್ ಮಾಡಿ. ಆಯ್ತಾಯ್ತು. 10 kg ಸಕ್ಕರೆ 10 kg ಚಾ ಪುಡಿ 4 kg 4 ಪುಡಿ ಅಕ್ಕಿ 50 kg. ನಾನು ನಿಮ್ಗೆ 5 ನಿಮಿಷ ಬಿಟ್ಟು ಫೋನ್ ಮಾಡ್ತೆ. ನಿಮ್ದು ಎಂತ ಕಾರ್ಕೇರಿ ಮಾಡಿ ಸಣ್ಣ ಪಟ್ಟಿ ಕೊಟ್ಟಿರಿ ನಂಗೆ ದೊಡ್ಡ ಪಟ್ಟಿ ಕೊಟ್ಟಿರಿ. ಇದೆಂತ ನಾಯಿ ಸೌಕರ್ಯ? ಹೀಗೆಲ್ಲ ಮಾಡಿ ನಾ ಹೋತೆ ಸೌಕರ್ಯ. ಅವ ಹೊಸಬ ಅವನಿಗೆ ಗೊತ್ತಾಯ್ತು. ನನ್ನ ವಿಷಯ ನಿಂಗೆ ಗೊತ್ತಿಲ್ಲೇನಾ? ಪಟ್ಟಿ ಹಂಗೆಲ್ಲ 10 kg ಬರೋ 10 kg ಅವ 10 kg ಹಾಕ್ತಾ. 10 kg ಹಾಕುವಾಗ 9 kg ಹಾಕಿ ಎಲ್ಲ 2 kg ಕಡಿಮೆ ಹಾಕಿ. ನಿಂಗೆ ಗೊತ್ತಿಲ್ಲ ಮಾರ ವಿಷಯ. ಅವ ಪೂರ ಕಂಪ್ಲೀಟ್ ಲೆವೆಲ್ ತೆಗಿತಾ ಮಾರ ಕಾಡಿ. ನಮ್ಗೆ ಲಾಭ ಬರ್ಕ. ಈಗಂತ ಗೊತ್ತಾ ದೊಡ್ಡ ಫಂಕ್ಷನ್ ಹಾಪತ್ಲಿ ಎಷ್ಟು ಬಂತ ಯಾರು ಕಾಣ್ತಿಲ್ಲ. ಟ್ಯಾಗ್ ಬಿಲ್ ಮಾಡಿ ದುಡ್ಡು ಅಮೌಂಟ್ ಬತ್ತೇ ಇರುತ್ತೆ. ಹಂಗೆ ದೊಡ್ಡ ಪೊಟ್ಟಿ ಬಂತ ಒಂದು 2 kg ಕಡಿಮೆನೇ ಕಳ್ಸಿ ಕೊಡ್ಕ. ಹೌದು ನಿಂಗೆ ಗೊತ್ತ. ಸಾಮಾನು ತೆಗೀನಿ ಮಾರ. ನೀವು ಅವ್ನಿಗೆ ಹೆಲ್ಪ್ ಮಾಡಿ ಮಾರ. ನೀವು ಹೊಟ್ಟೆ ಹೊರದಾಗ್ದೆ ನಾನು ಮತ್ತೊಂದು ಬೇರೆ ಪಟ್ಟಿ ಮಾಡಿ ಕೊಡ್ತೆ. ಸಾಮಾನು ತೆಗಿ. ಈ ಸಾವುಕಾರ ನಮ್ಗ ನಿಮ್ಮ ಅಲ್ಲಿ ಲೂಸ್ ಚಾ ಪುಡಿ ಸಿಗ್ತದೆ. ಲೂಸ್ ಚಾ ಪುಡಿ ಅದೆಲ್ಲ ಬ್ರ್ಯಾಂಡೆಡ್ ಬೇಡ. ಬೆನ್ನಿ ಲೂಸ್ ಚಾ ಪುಡಿ ಬೇಕಾ? ಒಂದು 50 kg ಕಳ್ಸಿ ಕೊಡ್ತೀನಿ. ಹಂಗ ಅದನ್ನು ಮುಕ್ಕಾಲು kg ಮಾಡಿ ಪ್ಯಾಕೆಟ್ ಮಾಡಿ ನಾವು ಸೇಲ್ ಮಾಡೋದು. ಲೂಸ್ ಚಾ ಪುಡಿ ಸಾಕು. ಆಯ್ತು ಇವತ್ತೇ ಹಾಕತ್ತೆ ಅಕ್ಕ. ಅದು ನಾವು ಎಂತ ಗೊತ್ತಾ ಇಲ್ಲಿ ಒಂದು ಚಾರ್ಜ್ ನಾವು ಬೇಡಲ್ಲ ಕೊಡುವುದು ಅಕ್ಕ. ಆಯ್ತು ಲೂಸ್ ಸಾಕು. ಬಂದ್ರೆ ಇಲ್ಲ ಮುಟ್ಟಿಡು ತಂದು ಒಂದು ಬಿಸ್ಲಿ ಹಾಕಿ ನಾನು ಕೋಳಿ ಸಾಕು ಅಕ್ಕ. ಬೆನ್ನಿ ಏನು ಗುಣಣ್ಣ ಬೆನ್ನಿ ಅಂಗಡಿ ಹೋಗಿ ಕೊಡ್ಕಿ ಐತೆ. ಹಲೋ ಎಂತ ಮದಿ ಅಲ್ಲ? ಅಕ್ಕ ನಿಮ್ದು 21 22ಕ್ಕಲ್ಲ? ಹೌದು 21 ಜಯಂತ್ ಅಣ್ಣಂದ. ನಿಮ್ದು 22ಕ್ಕೆ. ಓಕೆ ಆಯ್ತು 22ಕ್ಕೆ. ಮತ್ತೆ ಪಟ್ಟಿ ಬನ್ನಿ ಸಾಮಾನು ಹಾಕತ್ತ. ಆಯ್ತು ಎಂತ ಹೇಳಿ ಬೆನ್ನಿ. ಹಲೋ ಎಂತ ಫೋನ್ ಮೇಲೆ ಫೋನ್ ಮತ್ತೆ ಬೆನ್ನಿ ಅದೆಲ್ಲ ಯಾರು ತಿಂತ್ರಿ ಮಾರ. ಮನಿ ಕೂತ್ಕ. ಅಂಗಡಿ ಕೊಡ್ಲಿಯಾ? ಅಂಗಡಿ ನೀವು ಇರ್ಲಲ್ಲ. ಜನ ಇದ್ರೆ ತಕಂತಿದ. ಈಗ ಯಾರು ತಕೊಂಬಿಲ್ಲ. ಈಗ ಬೆಣ್ಣೆ ಎಲ್ಲ ನಮ್ಮ ಅಪ್ಪನ ಕಾಲದಂಗೆಲ್ಲ ಒಳ್ಳೆ ಹಾತಿದಿತ್ತಾರ. ಈಗ ನೀನು ಹೇಳ್ತೆ ಅದು ದೇಶಿ ತಳಿ ಇಪ್ಪು ಸಾಕು. ಆದ್ರೆ ಎಂತ ಗೊತ್ತಾ ಈಗ ಪೂರಾ ಮನೆಗೆ ಅಡ್ಗೆ ಮಾಡುದಿಲ್ಲ. ಪೂರಾ ಕಾಣೆ ಮೊಬೈಲ್ ತಿಕ್ಕುದು ಹಿಂಗೆ ಅಷ್ಟೇ. ತಿಕ್ಕಿ ಉಜ್ಜಿ ಬಿಡುಕಿಲ್ಲ ಮನೆ ಬಂದ್ಸಿರತ್ತೆ. ಈ ಝೊಮ್ಯಾಟೊ ಸ್ವಿಗ್ಗಿ ಎಲ್ಲ ಮನೆಗೆಲ್ಲ ಅಡ್ಗೆ ಮಾಡೋದಿಲ್ಲ. ಹೋಟ್ಲಂಗೆ ಪೂರಾ
ಎಷ್ಟಿತ್ತೀಯ ಕೆಜಿಗೆ? ಅಲ್ಲ ಬೆಣ್ಣೆ ನಿಂಗೆ ಬಿಡುಕಾತಿಲ್ಲ ಪಾಪ. ನೀನು ಮುಂಚಿನ ನಮ್ಮ ಹೋಟ್ಲಿ ಅಂಗಡಿ ಆಗಲಿಂದ ಬರ್ತಾ ಇದ್ದೆ, ಆದ್ರೆ ಭಾರಿ ರೇಟ್ ಕಡಿಮೆ ಇತ್ತು ಮಾರೆ. ಮಾತ್ರ ನೀವು ಒಂದು ಕೆಲಸ ಮಾಡ್ಲಕ್ ನೀ ದಿನಾ ಕೊಡ್ಕ ಮಾತ್ರ ನಂಗೆ ಬೆಣ್ಣೆ. ಹಾ. ಎಷ್ಟು ಕೆಜಿ ರೇಟ್ ಹಾಕ್ಕೊಟ್ಟಿದ್ದೆ? ಎಷ್ಟು? ಎಷ್ಟು ಕೆಜಿ ಇತ್ತು ನಂಗೆ? ಅಂದಾಜೊಂದು 1 ಕೆಜಿ ಒಂದೂವರೆ ಕೆಜಿ. ಒಂದು ವಾರ ಆಯ್ತು, ಒಂದಲ್ಲ. 1 ವಾರ ಇಲ್ಲಪ್ಪ, 1 ವಾರ ಇಲ್ಲ ಕಾಮಿಲ್ ಕಣ್. ನಾವು ಅಂಗಡಿಯವ್ರು ಕೊಂಡ್ರಕೊಳ ಮುಟ್ರಕೊಳ ಇಲ್ಲ. ಇದು 1 ಕೆಜಿ ಇಲ್ಲಿ ನಾನು 1 ಕೆಜಿ ಹಂಗೆ ಕೊಡ್ತೇನೆ ನಿಂಗೆ. ಒಂದೂವರೆ ಕೆಜಿ ಇತ್ತದ. ಇಲ್ಲ ಎಂತ 1.5 ಕೆಜಿ ಅದು ಎಂತ ಬೆಣ್ಣೆ ಎಂತ ಗೊತ್ತಾ, ಇದು ಇವತ್ತೇ ಹೊಯ್ಕ, ನಾಳೆಗೆ ಲಾಸ್. ಹಿಂಗೆ ನಾನು ದುಡ್ಡು ಕೊಡ್ಲಕ್ಕ ಈಗ. ಈಗ ಎಷ್ಟು ಹಾಕ್ತೀರಿ ಈಗ? ಎಷ್ಟು ಒಂದು 60 ರೂಪಾಯಿ ಕೊಡ್ತೇವೆ ಮಾರ. 60 ರೂಪಾಯಿ? 60 ರೂಪಾಯಿಕಿನ್ನ ಮತ್ತೆ ಯಾರು ತಗೊಂಡು ಹೋಗ್ಬಾರ ಇಲ್ಲೇ. ಈಗ ನಿಂಗೆ ಗೊತ್ತಿಲ್ಲ, ಈ ಮೊದ್ಲೇ ಗ್ಯಾಸ್ ಎಲ್ಲ ಇಲ್ಲ, ಹೋಟ್ಲೆಲ್ಲ ಬಂದಾಗ್ತೈತು. ನೀ ಎಂತ ಹೇಳ್ತಾ ಈಗ? ಸ್ವಲ್ಪ ಜಾಸ್ತಿ ಮಾಡಿ. 60 ನೀ ನಮ್ಮ ಅಪ್ಪನ ಕಾಲದಿಂದ ಬತ್ತಿದ್ದೆ, ನಿಮ್ಮ ಅಪ್ಪ ಎಲ್ಲ ಬತ್ತಿದ್ದೀರ ಅಂಗಡಿ ಯಾಕ ಒಂದು 75 ರೂಪಾಯಿ ಕೊಡ್ವೆ ಅಕ್ಕ. ದಿನಾ ಕೊಡ್ಕ ಮಾತ್ರ, ದಿನಾ ಕೊಡ್ ತಪ್ಸುಕಿಲ್ಲ, ಬೇರೆ ಅಂಗಡಿಗೆಲ್ಲ ಕೊಡೋಕಿಲ್ಲ. 75 ರೂಪಾಯಿ ಕೊಡ್ತೆ. ಎಷ್ಟ ಕೆಜಿಗೆ? 75. 75 ರೂಪಾಯಿ ಕೊಡ್ತೆ ಅಕ್ಕ. ದಿನ ಕೊಡ್ಕ. ಆಯ್ತಾಯ್ತು. ತೂಕ ತೂಕ ಅವ್ನ ಕೆಲಸ ಮಾಡ, ಅಂಗಡಿ ತಗೊಂಡೆ ಕೊಡ, ದುಡ್ಡಲ್ಲೇ ಕೊಡ್ತು ಅಕ್ಕ. ತೂಕ ನನ್ನ ಎದುರು ಮಾಡುದಿಲ್ಲ. ತೂಕ ಬೇಡ, 1 ಕೆಜಿ 1 ಕೆಜಿ ಇಲ್ಲ ಇದು, ಆದ್ರೂ 1 ಕೆಜಿ ಮಾಡಿ ತಕಂತ ನಂಗೆ ನಾಳೆ ನನಗೆ ಇಷ್ಟಿಷ್ಟೇ ತಂದು ಕೊಡ್ಕಕ್ಕ. ಹಾ ಅಂಗಡಿ ತಗೊಂಡೆ ಕೊಡ, ಒಳ್ಳೆ ಕೊಡು. ತಡ ನಂಗೆ ಫೋನ್ ಬರ. ನೀವು ಹಲೋ ಹೇಳಿ. ಎಂತ ಮನೆಗೆ ಆಟುವ? ಓಕೆ, 7 ತಾರೀಕಿಗೆ. ಆಯ್ತು ಅಕ್ಕ ಪಟ್ಟಿ ಕಳ್ಸಿದ್ದೆ ಸಾಮಾನು ಮತ್ತೆ. ಎಂತ ನಾವು ಪೂರಾ ಅಂಗಡಿಯವರಿಗೆಲ್ಲ ನಮ್ದು ಮೋಸ ಅಂತ. ತಾಡಿ ಒಬ್ಬ ಬೆಣ್ಣೆ ತಗೊಂಡು ಬಂದ. ಬೆಣ್ಣಿಗೆ ಒಳ್ಳೆ ರೇಟ್ ಇತ್ತು. ಈಗ ಹೋಟ್ಲಂಗೆಲ್ಲ ಒಳ್ಳೆ ರೇಟ್ ಇತ್ತು. ನನ್ನ ಫ್ರೆಂಡಿಗೆ ಒಂದು ಕಾಲ್ ಮಾಡ್ತೆ. ಹಲೋ ಯಾರು? ಹಲೋ ವಸಂತ ಅಣ್ಣನಾ? ಹಾಂ ಮತ್ತೆ ಅಂತಲ್ಲ, ನಾವು ನಿಮ್ಮ ಹೋಟ್ಲಿಗೆ ಒಂದು ದಿನ ಇನ್ನು ಬೆಣ್ಣೆ ಹಾಕುತ್ತೆ. ಹೌದೌದು, ದೇಸಿ ತಳಿ ಬೆಣ್ಣೆ. ಒಂದೊಂದು ಕೆಜಿ ಅಪ್ಪಷ್ಟು ಹಾಕುತ್ತ. ನೀವು ನಂಗೊಂದು ಬಸ್ಸಿಗೆ ಕಳಿಸಿ ಕೊಡುತ್ತೆ ಅದರಲ್ಲೇ 500 ರೂಪಾಯಿ ಕೊಡುಕತ್ತ. 1 ಕೆಜಿ ದಿನ ಹಾಕತ್ತೆ. ನಿಮ್ಗೆ ಬೆಣ್ಣೆ ದೋಸೆ ಮಾಡಿ ಒಳ್ಳೆ ಸೇಲ್ ಮಾಡ್ಲಕ್ಕೆ. ಹೌದೌದು, ಆಯ್ತಾಯ್ತು. ದಿನ ಹಾಕತ್ತೆ, ಬೆಳಗ್ಗೆ ಹಾಕತ್ತೆ, 8 ಗಂಟೆಗೆ ಹಾಕತ್ತೆ. ನೀವು ಸಾಯಂಕಾಲ ಬೆಣ್ಣೆ ದೋಸೆ ಹಿಡ್ಕಣಿ, ಒಳ್ಳೆ ವ್ಯಾಪಾರತ್ತ ಕಾಣಿ. ಕಡಿ ಸ್ವಲ್ಪ ನಂಗೆ ರೇಟ್ ಜಾಸ್ತಿ ಮಾಡ್ಕತ್ತ ಅಕ್ಕ. ಹಾಂ ಆಯ್ತು. ಬೆಣ್ಣೆ ಬಂದಕ್ಕೆ ಅವನಿಗೆ 75 ರೂಪಾಯಿ, ನಾನು 500 ರೂಪಾಯಿ ಹಾಕ್ಲಕ್ಕೆ. ಒಳ್ಳೆ ಲಾಭ. ಆಯ್ತು. ಓಕೆ. ಬೆಣ್ಣೆ ಒಂದು ತಕೊಂಡದ್ ನನ್ನ ಲೊಕ್ಕೆ ಬದಲಾಯ್ತು ಮಾರ. ಏನು ಡಿಮಾಂಡ್ ಮಾರ್ರೆ ದೇಸಿ ತಳಿ ಬೆಣ್ಣೆ ಅಂದಳಿ. ಎಂತ ಇಲ್ಲ, 1 ಕೆಜಿ 1.5 ಕೆಜಿ ಬೆಣ್ಣೆ ಬತ್ತತ್ತ. ಅದು ಸ್ವಲ್ಪ ನೀರೆಲ್ಲ ಮಿಕ್ಸ್ ಮಾಡಿ ಫ್ರಿಡ್ಜಂಗೆ ಇಟ್ಟು 2 ಕೆಜಿ ಮಾಡಿ ಮಾರುದೆ ಎಲ್ಲ ಹೋಟ್ಲಿಗೆ. ಬೆಣ್ಣೆ ದೋಸೆ ಅಂದ್ರೆ ಭಾರಿ ಡಿಮಾಂಡ್ ಇತ್ತು ಮಾರ್ರೆ. ಈಗ ಭಾರಿ ಡಿಮಾಂಡ್. ಏನು ಬೇಕಾರೆ ಇಲ್ಲಿ ಎಲ್ಲ ಬಿಸ್ನೆಸ್ ಒಳ್ಳಾತೈತ್ತು. ಎಲ್ಲ ಮೇಲೆ ಆರ್ಡ್ರ್ ಬತ್ತೈತೇನೋ, ಬೇಡ ಸಾಮಾನು ಕೊಡೋಕೆಲ್ಲ. ಇನ್ನು ಎಂತ ಇಲ್ಲ, 2 ಪೊಲೀಸ್ ಮನೆ ಕೊಟ್ಟದೆ. ಈಗ ಪಂಚಾಂಗ ಎಲ್ಲ ಹಾಕಿ ಆಯ್ತು, ಗಾಡಿ ಏರ್ಸ್ತಾ ಇದ್ರು. ಏನಿಲ್ಲ ನಮ್ದು ಪಾರಿ ಇನ್ನು ಫುಲ್ ಡಿಮಾಂಡೇ. 6 ತಿಂಗಳ ನಂತರ ಬೈಲ್ ಬದಿ ಮಳೆ ಬಂತು ಮಾರ್ರೆ. ಏನು ಬೇಕಾರ ಇಲ್ಲ, ಒಳ್ಳೆ ವ್ಯಾಪಾರ ಬಿಸ್ನೆಸ್ ಅಂತೂ ಒಳ್ಳೆ ನಡೀತಾ ಇತ್ತು. 2 ಜನ ದಣಿನ ಹಿಡ್ಕೊಂಡು ಕೆಲಸ ಹಿಡ್ಕೊಂಡಿದೆ. ಯಾರ್ದು? ವಸಂತಣ್ಣ ಫೋನ್. ಹಲೋ ವಸಂತಣ್ಣ, ಹೇಳಿ ಮತ್ತೆ. ಹಾಗೆ ಬೆಣ್ಣೆ ದೋಸೆ ಒಳ್ಳೆ ಹೋದೈತ? ನಾನಿಂದ ಬೆಣ್ಣೆ ಬೇಡ ಎಂತಕ್ಕೆ? ಅಲ್ಲ ಮರ, ಅಷ್ಟು ಒಳ್ಳೆ ದೇಸಿ ತಳಿದ ಬೆಣ್ಣೆ ಮರ. ತೂಕ ಕಡಿಮೆ ಇತ್ತ? ಇಲ್ಲಪ್ಪ, ಎಂತ ನಿಮಗೂ ಕರೆಕ್ಟ್ 1 ಕೆಜಿ ಮೇಲೆ ಜಾಸ್ತಿಯೇ ಕೊಡುತ್ತ. ಎಂತ 800 ಗ್ರಾಮ್ ಇತ್ತ? ಎಲ್ಲ ನೀವು ತೂಕ ಮಾಡ್ಸೋ ಸುಮ್ಮನೆ ಕಣಿ ಮಾರ. ಎಂತ ಮಾಡ್ರೆ 1 ಕೆಜಿ ಮೇಲೆ ಜಾಸ್ತಿಯೇ ಬರ್ತದೆ. ಎಂತ ಯಾರು? ಇಲ್ಲ, ಮೋಸ ಮಾಡೋದಿಲ್ಲ. ಅಲ್ಲ ನೀವು ಅಲ್ಲ ಕೇಳಿ ನಾಳೆ ತಡೀನಿ ಮಾರ. ಫೋನ್ ಕಟ್ ಫೋನ್ ಅಲ್ಲ ನೀ ಬ್ಯಾಡ ಅಂದಲ್ಲ. ನಿಮಗೂ ಒಳ್ಳೆ ಬದ ಸಿಕ್ಕತ್ತು ಮಾರ. ಎಂತ ನೀವು ಸಮ ತೂಕ ಯಾರು ಹೇಳುದು? ಮೋಸ ಇಲ್ಲ, ಮೋಸ ಮಾಡೋದಿಲ್ಲ ಮಾರ. 800 ಗ್ರಾಮ್ ಯಾಕೆ 1 ಕೆಜಿ ನಾನೇ ತೂಕ ಮಾಡಿ ಕೊಡುದು ಮಾರ. ಬ್ಯಾಡ್ದ? ಹಲೋ ಅಯ್ಯಯ್ಯ ಮಾರ, ನಾಳಿಂದ ಬ್ಯಾಡ್ದೆ ಅಂದ್ರೆ ಮಾರ. ವಸಂತಣ್ಣ ಎಂತ ಕತೆ ಇದು? ತಾಡಿ ಆ ಗುಣ ಬಪ್ಪಗಳು ನಾಳೆ ಬರ್ಲಿ. ಅವ ದಿನ ನಮ್ಗೆ ಬೆಣ್ಣೆ ಹಾಕುವ ಕಡಿಮೆ ಹಾಕುದಿಲ್ಲ ಕಂಡ್ರೆ. ಮಾಡ್ತಾಳೆ. ಬೆಣ್ಣೆ ಕೊಟ್ಟೆ. ಅಲ್ಲ ನೀ ಮೋಸ ಮಾಡ್ಲಕ್ಕ ಮರ. ನೀನ ಎಂತ ಮಾಡಿದೆ? ಎಂತ ಮೋಸ ಮಾಡೋದು?
ನೀನು ಒಳ್ಳೆ ಎಸ್ಕೊಂಡಿದ್ದೆ ಮಾರ, ನಾನು ಈ ತರ ಮೋಸ ಮಾಡ್ತಾ ಎಸ್ಕೊಂಡಿಲ್ಲ ಮಾರ. ನಾ ಎಂತ ಮಾಡಿದೆ? ಎಂತ 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 ಮಾಡಿದೆ? ಬೆಣ್ಣೆ ಪೂರ ಕಡಿಮೆ ಕಡಿಮೆ ತೂಕ ಮಾಡಿ ಕೊಡ್ತೀನಿ ಎಂತ ಎಂತ ನಿನ್ ಕಥೆಯಿಂದ? ಯಾರು ಕಮ್ಮಿ ಇತ್ತು ಅಂತ ಹೇಳಿದಾರೆ? ಯಾರು ಹೇಳಿದ್ ಕಮ್ಮಿ ಇತ್ತು ಅಂದ್ರೆ? ಕಸ್ಟಮರ್ ಪೂರ ಹೋಟ್ಲಿನ ಪೂರ ಫೋನ್ ಮಾಡ್ಕೊಂಡು ಮೇಲೆ ನಾಳಿಂದ ನಿಮ್ ಬೆಣ್ಣೆ ಬೇಡ ಅಂತ ಇದ್ರು. ನೀನು ಮಾರ 1 kg ಬೆಣ್ಣೆ ಕೊಡ್ತೇನೆ ಹೇಳಿ 800 ಗ್ರಾಮ್ 700 ಗ್ರಾಮ್ ಬೆಣ್ಣೆ ಕೊಡ್ತಾನೆ ಎಂತ ಎಂತ ಮಾರ ನಿಂದ? ಈ ಕಡೆ ನಮ್ಮೊಟ್ಟಿಗೆ ತೂಕದ ಕಲ್ಲಿಲ್ಲ. ನಿಮ್ಮೊಟ್ಟಿಗೆ ನಾನು ಒಂದ್ಸಲಿ ಸೋನ ಮಸೂರಿ ಅಕ್ಕಿ ತಗೊಂಡಿದ್ದಲ್ಲ, ಹೌದಾ? 1 kg. ಅದ್ರಂಗೆ ನಾನು ಆ ತೂಕ ಇಟ್ಟ ಒಂದಿದ್ರ ಬೆಣ್ಣೆ ಒಂದಿದ್ರ ಅಕ್ಕಿ ಇಟ್ಟ ತೂಕ ಮಾಡ್ಕೊ ಬರ್ತಾ ಇದ್ದೆ. ಕಮ್ಮಿ ಹೋಗ್ತದೆ ಹೆಂಗೆ? ಇಲ್ಲ ಇಲ್ಲ ಇಲ್ಲ, ಹೋಟ್ಲಿನೆಲ್ಲ ಫೋನ್ ಬರ್ತಾ ಇತ್ತು ಪೂರ ಮೋಸ್ಬಿಡ್ತ ನಂಗೆ ಇಷ್ಟ. ನೀನ್ ನಾಳಿಂದ ಬೆಣ್ಣೆ ಹಾಕುದ ಕಾಮ ನಾಳೆ ಕೈ ಹೇಳ್ತಾ ಹೋಗ್ ಹೋಗು. 75 ರೂಪಾಯಿ ಕೊಡ್ತೇ ಮಾರ, ಮೋಸ ಹಾಕುದು ಮಾರ. ಓ ದೇವ್ರೆ, ನನ್ನ ಹುಡುಕಿಯ ಬಂತ ಮಾರ. ಈಗ ಇವ ಭಯಂಕರ ಇದ್ದ ಮಾರ. ಇವನ್ ನಾನು ಎಸ್ಕೊಳ್ಳೋದು ಜಾಸ್ತಿ ಬೆಣ್ಣೆ ಕೊಟ್ಟು ಎಸ್ಕೊಳ್ಳೋದು. ಇವ ನಮ್ಮ ಅಂಗಡಿಗೆ ಸಾಮಾನ್ ತಕೊಂಡೆ 1 kg ತೂಕ ಮಾಡ್ಕೊಂಡು ಅಷ್ಟೇ ಪ್ರಮಾಣದ ಬೆಣ್ಣೆ ತಗೊಂಬತ್ತಿದ್ದ ಅವ್ರು. ಆಯ್ತು. ಹಲೋ, ಹಲೋ, ಹೇಳಿ 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 ಗಣೇಶಣ್ಣ, ಎಂತ ಆಯ್ತಾ? ಕ್ಯಾಟರಿನ್ ಅಕ್ಕಿ ಕಡಿಮೆ ಇತ್ತ? ಇಲ್ಲಪ್ಪ, ನಾವು ತೂಕ ಮಾಡಿ ಹಾಕುದು. ಎಷ್ಟು ಕೆಜಿ ಅಕ್ಕಿತ್ತ? 50 kg ಅಕ್ಕಿ ನಾವು ಹೊಡುದೇ ಇಲ್ಲ. ಮಿಲ್ಲಿಂದ ಹ್ಯಾಂಗ್ ಬತ್ ಹಾಯ ಕೊಡು. 45 kg ಇತ್ತು, 5 kg ಕಡಿಮೆ ಇತ್ತ? ಇಲ್ಲಪ್ಪ, ಎಂತದೆ ಎಂತ ಸಾಮಾನ್ ಪೂರ ವಾಪಸ್ ಹಾಕ್ತೀರಿಯಾ? ಬೇಡ ಮರ, ಎಂತದೆ? ಅಯ್ಯೋ ಇದೆಂತ ಮರ, ಮೇಲೆ ಪೂರ ಕ್ಯಾನ್ಸಲ್ ಆಗ್ತಾ ಇತ್ತು. ಅಯ್ಯೋ ದೇವ್ರೆ, ನಾನೇ ಜನರಿಗೆ ಮೋಸ ಮಾಡ್ತಿದ್ದೆ, ಇದು ಗೊತ್ತಿಲ್ಲ ಇದಿತ್ತು. ಅಯ್ಯೋ ವಾಟ್ಸಪ್ ಅಲ್ಲಿ ಪೂರ ಎಲ್ಲ ಲೆಫ್ಟ್ ಮಾಡಿ ಎಂತ ಗ್ರೂಪ್ ಹಂಗೆಲ್ಲ. ಅಯ್ಯೋ ಪೂರ ಆರ್ಡರ್ ಕ್ಯಾನ್ಸಲ್ ಆಗಿತ್ತು. ಎಂತ ಇದೆಂತ ಕಥೆ ಆಯ್ತು? ಇದು ನಾನು ಹುಡುಕಿಯ ಬಂತಲ್ಲ ಮಾರ್ರ ಈಗ. ಅಯ್ಯೋ ಒಂದೊಂದು 2 ಗ್ರಾಮ್ 2 kg ಕಡಿಮೆ ಕೊಡ್ತಿದ್ದೆ. ಈಗ ನಂಗೆ ಪೂರಾ ಬಪ್ಪದ ಆರ್ಡರ್ ಪೂರಾ ಕ್ಯಾನ್ಸಲ್ ಆಗ್ತಾ ಇತ್ತು ಮಾರ್ರ. ಇದೆಂತದೇ? ಅಯ್ಯೋ ದೇವ್ರೆ, ಹಿಂಗೆಲ್ಲ ಆಯ್ತಲ್ಲ ಮಾರ್ರ. ಇವ ನಾನು ಮೋಸ ಮಾಡ್ಕೊಂಡು ಈಗ ನಾನೇ ತಿಂಬುದಾಯ್ತಲ್ಲ ಮಾರ್ರ. ಅಯ್ಯೋ ಎಲ್ಲಾ ಗ್ರೂಪ್ ಹಂಗೆಲ್ಲ ಹಾಕ್ತಿದ್ದ, ಪಟಾಕಿ ಎಲ್ಲ ಹಾಕ್ತಿದ್ರು ಮಾರ. ಇವನ ಅಂಗಡಿಗೆ ಸಾಮಾನ್ ತಕೊಂಡ್ಬೇಡಿ, ಪೂರಾ ಮೋಸ ಮಾಡ್ತಾನೆ ಹೇಳ್ತಿದ್ದ ಮಾರ. ಇದು ಬೇಕಿತ್ತ ನಂಗೆ? ಅಯ್ಯೋ ದೇವ್ರೆ. ಮೋಸ ಮಾಡಿ ಬದುಕಲು ಸಾಧ್ಯವಿಲ್ಲ. ನಾವು ಇನ್ನೊಬ್ಬರಿಗೆ ಮೋಸ ಮಾಡಿ ಮೇಲ್ಮಟ್ಟಕ್ಕೆ ಹೋಗ್ಬೋದು. ಯಾವಾಗ ನಾವು ಮಾಡುವ ಮೋಸ ಎಲ್ಲರಿಗೆ ಗೊತ್ತಾಗ್ತದೋ, ನಾವು ಕೆಳಗೆ ಬಿದ್ದಾಗ ನಮ್ಮನ್ನು ಕೈ ಹಿಡಿದು ಮೇಲೆತ್ತಲಿಕ್ಕೆ ಯಾರು ಬರುವುದಿಲ್ಲ. ಆದ್ರಿಂದ ಜೀವನದಲ್ಲಿ ಯಾರಿಗೂ ಮೋಸ ಮಾಡಲಿಕ್ಕೆ ಹೋಗಬೇಡಿ.